ಹಾಗೆ ಈ ಸುಂದರ ಕಾರ್ಯಕ್ರಮದಲ್ಲಿ ಭಜನಾ ತಂಡದ ಎಲ್ಲ ಮಕ್ಕಳು ಕೂಡ ವೇದಿಕೆ ಆಗಮಿಸಬೇಕು. ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ನೀಡುವಂತಹ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಕಾರ್ಯಕ್ರಮ ನೀಡುತ್ತಿರುವಂತಹ ಭಜನಾ ತಂಡದ ಎಲ್ಲ ಸದಸ್ಯರು ಕೂಡ ವೇದಿಕೆಗೆ ಆಗಮಿಸಬೇಕು ಹೇಳಿಕೊಡ್ತಾ ಇದ್ದೇನೆ. ನಮ್ಮ ಪಾದರಕ್ಷೆಯನ್ನು ತೆಗೆದು ವೇದಿಕೆ ಆಗಮಿಸಬೇಕು. ಈಗಾಗಲೇ ಹೇಳಿದ ಹಾಗೆ ಕಳೆದ 5 ವರ್ಷದ ಹಿಂದೆ ಮಂಗಳೂರಿನಿಂದ ಇಲ್ಲಿಗೆ ಆಗಮಿಸಿ ಮಕ್ಕಳನ್ನ ತಯಾರು ಮಾಡಿದಂತ ವಿಶೇಷ ಅಂತ ಹೇಳಿದ್ರೆ ಬೆಳಗಲ್ ಮಕ್ಕಳ ಭಜನೆ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ಭಜನೆ. ಅವರಿಗೆ ಯಾವುದೇ ಚಂಡೆ ಅಥವಾ ಬ್ಯಾಂಡಿನ ಅವಶ್ಯಕತೆ ಇಲ್ಲ. ಇಡೀ ಜಿಲ್ಲೆಯಾದ್ಯಂತ ಬೆಳಗಲ್ ಹೆಸರು ಪ್ರಶಸ್ತಿದ್ದಾರೆ ಅಂತ ಗುರುಗಳು 2 ಹಿತನುಡಿಗಳನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಮಂಗಳೂರಿಂದ ಬರುವಾಗ ಇಷ್ಟು ದೂರಕ್ಕೆ ಬಂದು ನಾನು ಭಜನೆ ಕಲಿಸಿದುಕೊಳ್ಳುವುದು ಹೇಗೆ ಅಂತ ಅನಿಸ್ತಾ ಇದ್ದೆ. ಯಾಕಂದ್ರೆ ಇಲ್ಲಿಯ ಮಕ್ಕಳಿಗೆ ಆಸಕ್ತಿ ಇರುತ್ತಾ ಅಥವಾ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಸೊ ಭಜನೆ ಅಂದ್ರೆ ಮೊದಲು ಅವರು ಮಾಡ್ತಾ ಇದ್ರೆ ಇರ್ಬೋದು, ಬಟ್ ನಮ್ಮ ಕುರಿತ ಭಜನೆ ಮತ್ತೆ ಇಲ್ಲಿಯ ಕುರಿತ ಭಜನೆ ಶೈಲಿ ತುಂಬಾ ವ್ಯತ್ಯಾಸ ಇರ್ತದೆ. ಸೊ ಹಾಗಾಗಿ ನಾನು ಅನ್ಕೊಂಡು ಅಷ್ಟು ದೂರದಿಂದ ಬಂದು ನಾನು ಹೇಗೆ ಹೇಳ್ಕೊಡ್ತೇನೆ ಅದನ್ನು ಅವರು ಅನುಸರಿಸ್ಕೊಂಡು ಹೋಗ್ತಾರಾ ಅಥವಾ ನನಗೆ ತದ್ವಿರದಾಗ ಹೋಗ್ತಾರ ಏನೋ ಭಾವನೆ ಎಲ್ಲ ಇತ್ತು. ಬಟ್ ಮೊದಲಿಗೆ ನಾವು ಅಷ್ಟು ದೂರದಿಂದ ಬಂದು ಇಲ್ಲಿ ಕಲಿಸಿಕೊಡುವಾಗ ಉತ್ತಮ ಸ್ಪಂದನೆ ಎಲ್ಲ ದೊರಕಿತ್ತು. ಸೊ ಹಾಗಾಗಿ ಇಲ್ಲಿಯ ಮಕ್ಕಳು ತುಂಬ ಚೆನ್ನಾಗಿ ಅತಿ ಕಡಿಮೆ ಅವಧಿಯಲ್ಲಿ ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ. ಯಾಕಂದ್ರೆ ನಾವು ಹೇಳಿ ಕಲಿಸಿಕೊಡೋದ್ಕಿಂತ ಅವರೆಷ್ಟು ಅರಿತುಕೊಂಡು ಮಾಡ್ತಾರೆ ಅದು ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಹೇಳಿದ್ದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಲ್ಲ. ಯಾಕಂದ್ರೆ ನಾವೊಂದು ಬೆಳಗ್ಗೆ ಬಂದರೆ ಒಂದು ಅರ್ಧ ಗಂಟೆ 1 ಗಂಟೆ ಕಂಟಿನ್ಯೂಸ್ ಥಿಯರಿ ಕ್ಲಾಸ್ ಅಂದರೆ ಭಜನೆ ಕ್ಲಾಸ್ ಹೇಳ್ಕೊಟ್ಟು ಅದರ ನಂತರ ನಾವು ಕುಣಿತವನ್ನು ಹೇಳ್ಕೊಡ್ತಾ ಇದ್ದೀವಿ. ಸೊ ಅದನ್ನೆಲ್ಲ ಒಂದು ಗ್ರಾಸ್ಪಿಂಗ್ ಗ್ರಹಣ ಶಕ್ತಿಯಿಂದ ಅವರು ಗ್ರಹಿಕೆ ಮಾಡಿ ಅದನ್ನೇ ನೆನಪಿಟ್ಕೊಂಡು ಮುಂದಿನ 1 ವಾರದ ನಂತರ ಹೇಗೆ ಕೇಳಿದ್ರು ಅದನ್ನು ನೆನಪಿಟ್ಟು ಮಾಡ್ತಾ ಇದ್ರು. ಹಾಗಾಗಿ ಮಕ್ಕಳು ತುಂಬ ಚೆನ್ನಾಗಿ ಅದನ್ನು ಕಲಿತಿದ್ರಿಂದ ತುಂಬ ಇಷ್ಟು ಚೆನ್ನಾಗಿ 10 ಜಿಲ್ಲೆಗಳಲ್ಲಿ ಅಥವಾ ಇಡೀ ಗ್ರಾಮಗಳಲ್ಲಿ ಈ ಭಜನೆಯನ್ನು ಅವರು ನನ್ನಿಂದಾಗಿ ಕಲಿತಿದ್ದಿರ್ಬೋದು, ಬಟ್ ಅವರ ಪ್ರಯತ್ನ ದೊಡ್ಡದಂತೆ ಅಂತ ನನ್ನ 2 ಮಾತನ್ನು ಮುಗಿಸ್ತೇನೆ. ವಿಶೇಷ ಏನು ಹೇಳಿದ್ರೆ ಭಜನೆ ಪ್ರಾರಂಭ ಆದ್ಮೇಲೆ ಆ ಭಜನೆಯಲ್ಲಿ ಭಾಗವಹಿಸುವಂತ ಮಕ್ಕಳು ಶಾಲೆಯಲ್ಲಿ ಕೂಡ ಪ್ರತಿಭಾನ್ವಿತರಾಗಿದ್ದಾರೆ. ಭಜನೆಯಿಂದ ಕಂಠಪಾಠ ಕೂಡ ಜಾಸ್ತಿ ಆಗ್ತದೆ. ಹಾಗೆ ದೇವರ ಕಪಕಟಾಕ್ಷ ಉಂಟು. ಯಾರೆಲ್ಲ ಭಜನೆಯಲ್ಲಿ ಭಾಗವಹಿಸಿದ್ದಾರೆ ಅವರು ಪ್ರತಿ ವರ್ಷ ಹೆಚ್ಚು ಅಂಕಗಳನ್ನು ಕೂಡ ತೆಗಿತಾ ಇದ್ದಾರೆ. ಈಗಾಗಲೇ ಅಭಿನಂದನೆಯನ್ನ ಸ್ವೀಕರಿಸಿದಂತ ಚೈತ್ರ ಅವರು ತಮ್ಮ 2 ಅನಿಸಿಕೆಯನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹರಿ ಓಂ. ನಮ್ಮನ್ನು ಇಲ್ಲಿ ಸನ್ಮಾನಿಸಿ ಗೌರವಿಸಿದ ಶ್ರೀ ನಾಗಬ್ರಹ್ಮಲಿಂಗೇಶ್ವರ ಮಕ್ಕಳ ಕುಣಿತ ಭಜನಾ ಮಂಡಳಿ ಚಿತ್ತೇರಿ ಬೆನಗಲ್ ಹಾಗೂ 10 ಸಂಸ್ಥೆಯರು ಚಿತ್ತೇರಿ ಬೆನಗಲ್ ಇವರಿಗೆ ಧನ್ಯವಾದಗಳು. ಸಮಯದ ಪರಿವೆಯನ್ನು ನೋಡಿ ಚೈತ್ರ ಮಾತಾಡಿದ್ದಾರೆ. ಮುಂದಿನ ಮಾತಿಗಾಗಿ ಧನರಾಜ್ ಅವರು. ನನ್ನ ವಿದ್ಯಾಭ್ಯಾಸದ ಮೊದಲ ಹೆಜ್ಜೆ ಈ ಭಜನೆ. ಅಂದರೆ ಈ ಭಜನೆ ಕಂಠಪಾಠ ಮಾಡಿ ಹೆಚ್ಚು ಮಾರ್ಕ್ ಬಂದಂತ ಹೇಳ್ತೇನೆ. ಹಾಗೆ ನನ್ನನ್ನು ಗುರುತಿಸಿ ಗೌರವಿಸಿದ ಚಿತ್ತೇರಿ 10 ಸಂಸ್ಥೆಗೆ ಧನ್ಯವಾದಗಳು. ಇನ್ನೊಮ್ಮೆ ಪುನಃ ಹೇಳ್ತಾ ಇದ್ದೇನೆ, ಬರುವ 2027ನೇ ಇಸ್ವಿಯಲ್ಲಿ 25ನೇ ವರ್ಷದ ಆಚರಣೆ ನಿಮ್ಮೆಲ್ಲರ ಸಹಕಾರವನ್ನ ಸಂಘಟಕ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ಬಡಾಮಕ್ಕಿ ಮೇಳದವರು 80ನೇ ಪ್ರಯೋಗವನ್ನ ಅತ್ಯುತ್ತಮವಾಗಿ ಸಂಘಟಿಸ್ತಾ ಇದ್ದಾರೆ, ಪ್ರದರ್ಶನ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂತ ಮ್ಯಾನೇಜರ್ಗೆ, ಹಿಮ್ಮೇಳ ಮುಮ್ಮೇಳ ಕಲಾವಿದರಿಗೆ ಪುನಃ ಸಂಘಟಕ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಗುರುಗಳಾದಂಥ ರವೀಶ್ ಪೆರ್ಮುದೇವರಿಗೂ ಹಾಗೆ ಅಭಿನಂದನೆ ಸಲ್ಲಿಸಿದಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ
ಹಾಗೆ ಹೃದಯ ಜ್ಯೋತಿಯವರಿಗೂ, ಹಾಗೆ ವಿಶೇಷವಾಗಿ ತನುಮನ ಧನವನ್ನ ಸಹಾಯ ನೀಡಿದಂತ ಊರ ಪರವೂರ ಬೆನ್ಗಲ್ನ ಊರ ಪರವೂರ ಎಲ್ಲ ಕಲಾವಿದರಿಗೆ ಮತ್ತೆ ಭಕ್ತರಿಗೆ ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.